ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಮೊಸರು ಸಾರು ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ. 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೊ ಫಸ್ಟು ಬೇಕಾಗಿರೋದು ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ಬಿಡ್ತೀನಿ. ಸೊ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಹಚ್ಚಿರೋ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟನ್ನು ಒಗ್ಗರಣೆಗೆ ನಾವು ಫಸ್ಟು ರೆಡಿ ಮಾಡ್ಕೋಬೇಕು. ಸೊ ಫಸ್ಟು ನಾನು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ನಿಮ್ಗೆ ಎಷ್ಟು ಬೇಕಾದರೂ ಹಾಕೋಬೋದು, 2 ಇಲ್ಲ 3 ಸ್ಪೂನು. ಸೊ ನಾನು 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಅದೊಂಚೂರು ಎಣ್ಣೆ ಕಾಯ್ತಿದ್ದಂಗೆ ನಾವು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ಸೊ ಸಾಸಿವೆ ಚಟ್ಪಟ್ಟು ಅಂತಿದ್ದಂಗೆ ಕಡಲೆಬೇಳೆ ಹಾಕ್ಕೋಬೇಕು. ಸೊ ಕಡಲೆಬೇಳೆ ಮತ್ತು ಇದೆಲ್ಲ ಚೆನ್ನಾಗಿ ನೀಟಾಗಿ ರೋಸ್ಟ್ ಆಗಬೇಕು, ಸ್ವಲ್ಪ ಕೆಂಪು ಬರೋ ತನಕ. ಸೊ ಅದಾದಮೇಲೆ ನಾವು ಏನು ಹಚ್ಕೊಂಡಿದ್ದೀವಿ ಈರುಳ್ಳಿನ, ಸೊ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಈರುಳ್ಳಿಲಿ ಹೆಂಗಿರಬೇಕು ಅಂದರೆ ಕೆಂಪಾಗಬೇಕು. ಸೊ ಕೆಂಪು ಆಗ್ತಿದ್ದಂಗೆ ಒಳ್ಳೆ ಸ್ಮೆಲ್ ಬರುತ್ತೆ. ಅದಾದಮೇಲೆ ಅರ್ಶಿನ ಹಾಕ್ಕೊಳ್ಬೇಕು. ಅರ್ಶಿನ ಏನಕ್ಕೆ ಹಾಕ್ಕೋಬೇಕು ಅಂತಂದರೆ ಒಬ್ಬೊಬ್ಬರು ವೈಟಿಗೆ ಮೊಸರು ವೈಟ್ ಇರೋದ್ರಿಂದ ಹಂಗೆ ತಿನ್ನೋಕ್ಕೆ ಇಷ್ಟಪಡೋಲ್ಲ. ಸೊ ಅದಕ್ಕೋಸ್ಕರ ಯೆಲ್ಲೋಯಿಶ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅರ್ಶಿನ ಹಾಕ್ಕೊಂಡಿದ್ದೀನಿ. ಸೊ ಅರ್ಶಿನ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಅದೆಲ್ಲ ಕಾಯ್ದು ಒಗ್ಗರಣೆ ಎಲ್ಲ ರೆಡಿ ಆಗಿದ್ಮೇಲೆ ಇನ್ನು ರಿಮೈನಿಂಗ್ ಏನೇನಿದೆ ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಪ್ರತಿಯೊಂದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಆ ಒಂದು ಟೇಸ್ಟು ಅದರಲ್ಲೂ ಸಿಗಬೇಕು. ಸೊ ಅದಕ್ಕೋಸ್ಕರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಬ್ಯಾಚುಲರ್ಸ್ಗೆ ಮಾಡಿಸಿದ ಅಡುಗೆ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೊ ಒಗ್ಗರಣೆ ಎಲ್ಲ ಚೆನ್ನಾಗಿ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಓಕೆ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಇಳ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿ ಅದನ್ನು ಕೂಲ್ ಆಗಕ್ಕೆ ಬಿಡಬೇಕು. ಸೊ ಕೂಲ್ ಆದಮೇಲೆ ಮೊಸರನ್ನ ಹಾಕಬೇಕು. ಸೊ ನಾನು ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡು 1/4 ಲೀಟ್ರ್ ಹಾಕ್ಕೊಂಡಿದ್ದೀನಿ. ಸೊ ಇದು ನಾನು 4 ಜನಕ್ಕೆ ಮಾಡ್ಕೊತಾ ಇರೋದು. ಸೊ ನಿಮ್ಗೆ ಎಷ್ಟು ಮೊಸರು ಅರ್ಧ ಲೀಟ್ರ್ ಹಾಕ್ಕೊಂಡ್ರೆ 2 ಲೀಟ್ರ್ ಗ್ಲಾಸ್ ಹಾಕ್ಬೋದು, 2 ಲೀಟ್ರು ಗ್ಲಾಸಷ್ಟು ನೀರು ಹಾಕ್ಕೋಬೋದು. 2 ಗ್ಲಾಸಷ್ಟು ನೀರು ಹಾಕ್ಕೋಬೋದು. ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ, ಬಿಕಾಸ್ ನಾನು 1/4 ಲೀಟ್ರು ಅಷ್ಟು ಮೊಸರು ಅಷ್ಟೇ ಯೂಸ್ ಮಾಡಿದ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಸರು ಅದನ್ನು ಹಿಡ್ಕೊಂಡ ಮೇಲೆ ಸ್ವಲ್ಪ ರುಚಿ ನೋಡಿ ಉಪ್ಪನ್ನ ಟೆಸ್ಟ್ ಮಾಡಿದ್ಮೇಲೆ ಮೇಲೆ ಗಾರ್ನಿಷಿಗೋಸ್ಕರ ನಾವು ಏನು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿರ್ತೀವಿ ಅದನ್ನು ಮೇಲೆಲ್ಲ ಸುರಿದು ಹಿಂಗೆ ಮಾಡಿದ ತಕ್ಷಣ ಮೊಸರು ಸಾಂಬಾರು ರೆಡಿ. ಸೊ ಇದು ಸಿಂಪಲ್ಲಾಗಿರೋ ಅಡುಗೆ. ಓಕೆ, ಅರ್ಜೆಂಟಿಗೆ ಏನೋ ಇವಾಗ ಬೇಕು ಅರ್ಜೆಂಟಿಗೆ ಅಂತ ಮಾಡ್ಕೋಬೋದು. ಓಕೆ, ಸೊ ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಯಾರಾದರೂ ಬೇರೆ ಮನೆಯಲ್ಲೇ ಆಗಿರ್ಬೋದು, ಸಖತ್ ರುಚಿಯಾಗಿರುತ್ತೆ. ಸೊ ನಾನು ಇದನ್ನು ಮುದ್ದೆಗೆ ಟೇಸ್ಟ್ ಮಾಡಿದ್ದೀನಿ, ಬೊಂಬಾಟಾಗಿರುತ್ತೆ. ಸೊ ನಾನು ಹೇಳೋದೇನಂತಂದರೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಮಾತ್ರ ಒಳ್ಳೆ ರುಚಿ. ಈ ಥರ ಮೊಸರು ಸಾರು ವೆರಿ ಸಿಂಪಲ್ ಆ್ಯಂಡ್ ಈಸಿ, ಆರಾಮಾಗಿ ಮಾಡ್ಕೋಬೋದು. ಓಕೆ, ಸೊ ಇದು ಮೊಸರು ಸಾಂಬಾರು. ಸೊ ಸಖತ್ತಾಗಿರುತ್ತೆ. ಸೊ ಮತ್ತಷ್ಟು ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ. ಅಲ್ಲಿ ತನಕ ಬಾಯ್ ಬಾಯ್, ಸಿ ಯು, ಟಾಟಾ.